ಅನ್ನುವಂಥ ಮಾತನ್ನ DCM DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಮತ್ತೆ ಎಲ್ಲರ ಶುಭಾಶಯ ಆಗಿರ್ಬೋದು, ಅವರ ಶ್ರಮ ಆಗಿರ್ಬೋದು, ಅದೆಲ್ಲವೂ ಕೂಡ ಇವತ್ತು ಪ್ರತಿಫಲ ಕೊಟ್ಟಿರುವಂಥದ್ದು. ನೋಡ್ತಾ ಇದ್ದೀರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ, ಅಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಎಲ್ಲ ಆಟಗಾರರು ಬರ್ತಾರೆ, ಅಭಿಮಾನಿಗಳಿಗೂ ಕೂಡ ಅಲ್ಲಿ ಫ್ರೀಯಾಗಿ ಟಿಕೆಟ್ ಸಿಗತ್ತೆ. ಹೀಗಾಗಿ ಅಲ್ಲಿ ಒಳಗಡೆ ಹೋಗಬೇಕು ಅನ್ನುವಂಥ ಹಂಬಲ ಅಭಿಮಾನಿಗಳಿಗೆ. ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಿನಿಂದಲೇ ಜನ ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ. ಈಗ ಸದ್ಯ RCB ಎಲ್ಲ ಆಟಗಾರರು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿದ್ದಾರೆ. ಅಲ್ಲಿಂದ ಅವರು ಡೈರೆಕ್ಟ್ ಆಗಿ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧ ಮುಂಭಾಗ ಏನು ಕಾರ್ಯಕ್ರಮ ನಡೆಯುತ್ತೆ, ಅಲ್ಲಿ ಸರ್ಕಾರದ ವತಿಯಿಂದ ಗೌರವವನ್ನು ಸಲ್ಲಿಸಲಾಗುತ್ತೆ. ಅಯ್ಯೋ, ಲಾಠಿ ಚಾರ್ಜ್ ಆಗ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ, ನೂಕು ನುಗ್ಗಲು ಉಂಟಾಗ್ತಾ ಇದೆ. ಪೊಲೀಸರು ಕಂಟ್ರೋಲ್ ಮಾಡುವಂತಹ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೂ ಕೂಡ ಅಭಿಮಾನಿಗಳ ಹುಚ್ಚಾಟ ಕೆಲವೊಂದು ಕಡೆಗಳಲ್ಲಿ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಅಂದ್ರೆ, ಅಷ್ಟು ದೊಡ್ಡ ಮಟ್ಟದ ಜನಸಾಗರ. ವಿಧಾನಸೌಧದ ಕಾರ್ಯಕ್ರಮ ಮೊದಲನೇದಾಗಿ, ಅದಾದ ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಾರೆ ಆಟಗಾರರು. ಅಲ್ಲೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮದ ಆಯೋಜನೆ ಆಗಿದೆ. ಎಲ್ಲೆಲ್ಲೂ ಕೂಡ ಕನ್ನಡದ ಬಾವುಟ, RCB ಬಾವುಟ, ಎಲ್ಲೆಲ್ಲೂ ಕೂಡ RCB ಅನ್ನುವಂತಹ ಜಯಘೋಷ. ಅವರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ಕೊಹ್ಲಿ ಫ್ಯಾನ್ಸ್ಗಳು ಅಂತ ಅಂದ್ರೆ RCB ಅಂದ್ರೇನೆ ಕೊಹ್ಲಿ, ಕೊಹ್ಲಿ ಅಂದ್ರೇನೆ RCB ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹೀಗಾಗಿ ಅವರನ್ನ ಕಣ್ತುಂಬಿಕೊಳ್ಬೇಕು ಎಲ್ಲ ಆಟಗಾರರು. ಈ ಬಾರಿ ಅವರು ಆಡಿದಂತಹ ಪರಿ ಪ್ರತಿಯೊಬ್ರು ಕೂಡ ಬರೀ ಬ್ಯಾಟಿಂಗ್ ಮಾತ್ರ ಅಲ್ಲ, ಈ ಬಾರಿ ಬೌಲಿಂಗ್ ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿತ್ತು. ಆ ಒಂದು ಮ್ಯಾಚ್ ನೋಡೋದಕ್ಕೆ ಒಂದು ರೀತಿ ತುಂಬಾ ಖುಷಿಯಲ್ಲಿ ಜನ ಆ ಒಂದು ಮ್ಯಾಚ್ ಅನ್ನ ನೋಡಿದ್ದಾರೆ. ಪ್ರತಿಯೊಬ್ಬರ ಆಟವನ್ನ ಕೂಡ ಆಸ್ವಾದಿಸಿದ್ದಾರೆ. ಆಟಗಾರರ ಬಗ್ಗೆ ಅಷ್ಟು ಹೆಮ್ಮೆಯನ್ನ ಇಟ್ಕೊಂಡಿದ್ದಾರೆ. ಆ ಎಲ್ಲ ಆಟಗಾರರನ್ನ ನೋಡಬೇಕು. ನೋಡಿ, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಬಂದಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಜನಸಾಗರ. ವಿಧಾನಸೌಧದ ಮುಂಭಾಗದಲ್ಲಿ ನಾವು ಕೆಲವೊಂದು ಬಾರಿಗಳಲ್ಲಿ ಜನಸಂಖ್ಯೆಯನ್ನ ನೋಡ್ತೀವಿ. ಅದು ಕೂಡ ಪ್ರಮಾಣ ವಚನದ ಸಂದರ್ಭದಲ್ಲಿ ಒಂದಿಷ್ಟು ಕಾರ್ಯಕ್ರಮ, ಅಂದ್ರೆ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳೇನಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಜನಸಾಗರ ಇರುತ್ತೆ. ಆದ್ರೆ ಒಂದು ಕ್ರಿಕೆಟ್ಗಾಗಿ ಈ ರೀತಿಯ ದೊಡ್ಡ ಮಟ್ಟದ ಜನಸಾಗರ ನೋಡ್ತಾ ಇರೋದು ಇದೇ ಮೊದಲು ಅನ್ಸುತ್ತೆ. ಸರ್ಕಾರ ಕೂಡ ತುಂಬಾ ಎಕ್ಸೈಟೆಡ್ ಆಗಿದೆ. ಅಂದ್ರೆ ಸರ್ಕಾರದ ವತಿಯಿಂದಲೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾಡ್ಕೊಂಡಂತ ಒಂದಷ್ಟು ವ್ಯವಸ್ಥೆಗಳಾಗಿರ್ಬೋದು ನಾವು ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಕೂಡ ಕಣ್ಣು ಹಾಯಿಸಿದಲ್ಲೆಲ್ಲ ಜನಸಾಗರ. ನೀವು ನೋಡ್ತಾ ಇರಬಹುದು ಯಾವ ರೀತಿ ಜನ ಸೇರಿದ್ದಾರೆ. ಅಲ್ಲಲ್ಲಿ ಕನ್ನಡ ಬಾವುಟಗಳು, RCB ಟಿ ಶರ್ಟ್ಸ್ಗಳಂತೂ ಅಂದರೆ RCB ಟಿ ಶರ್ಟ್ ಅನ್ನು ಹಾಕ್ಕೊಂಡು ಈ ಒಂದು ಟೀಮ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ರೀತಿ ಆಗಿರ್ಬೋದು. RCB ಬಾವುಟಗಳು, ಜಯಘೋಷಗಳು. ಯಾವಾಗ ಬರ್ತಾರೆ